ಎಂತೆಂಥವರಿಗೆ ಜನ್ಮವನ್ನು ಕೊಟ್ಟಿಯಮ್ಮ ಈ ಭೂಮಿಯ ಮೇಲೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ದೇವತೆ ಎನ್ನುವ ನಾಣ್ಣುಡಿ ಇಂದು ಸುಳ್ಳಾಯಿತೆ. ಸ್ವಚರಿತ್ರಳಾದ ಸದ್ಗುಣಿ ಉಳ್ಳವಳೆಂದು ಸದಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಹೋದ ಶಿವಶಂಕರನ ತಂಗಿ ಇಂದು ದಾರಿ ಬಿಟ್ಟು ನಾರಿಯಾದಳೆ. ಶ್ರೀಮಂತಿಕೆಯಲ್ಲಿ ಕೆಳಮಟ್ಟಕ್ಕಿದ್ದರು, ಘನತೆ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದ ನಮ್ಮನ್ನು ಈ ಶಿವಶಂಕರನ ತಂಗಿ ತಲೆ ತೆಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಆ ಚಾಂಡಾಲಿನಿ. ಶಿವಶಂಕರನ ತಂಗಿ ಮದುವೆಗೆ ಮುಂಚೆ ಗರ್ಭಿಣಿ ಎಂದು ಜನರಾಡುವ ಚುಚ್ಚು ಮಾತುಗಳನ್ನು ಕೇಳಿ ಹುಚ್ಚನಾಗಿ ಸಾಯೋದಕ್ಕಿಂತ ಮುಂಚೆ ಈ ವಿಷವನ್ನು ಕುಡಿದು ಸಂತೋಷದಿಂದ ಸಾಯಲೇಬೇಕು. ಏನ್ ಮಾಡ್ತಾ ಇದೆಯಲ್ಲ? ಯಾಕಂದ್ರೆ ವಿಷ ಕೊಡ್ತಾ ಇದೀಯಾ? ವಿಷ ಕುಡಿತಾ ಇದೀಯಾ? ವಿಷ ಕುಡಿಬೇಕಾಗಿರೋದು ನೀನಲ್ಲ, ನಾನು. ಪಾಪಿಯಿಂದಾಗಿ ನಿಮಗೆಲ್ಲ ಕೆಟ್ಟ ಹೆಸರು. ನೀನ್ ಯಾಕಮ್ಮ ಸಾಯ್ತೀಯ? ನೀನು ಸತ್ತರೆ ನಿನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಬೆಳೆಯುತ್ತಿರುವ ಆ ಪಿಂಡದ ಗತಿ ಏನು? ನೀನು ಬಾಳಬೇಕಮ್ಮ, ನೀನು ಬಾಳಿ ನಿನ್ನ ಉದರದಿಂದ ಜನಿಸಿ ಬರುವ ಆ ಮಗುವಿಗೆ ಈ ಪ್ರಪಂಚವನ್ನು ತೋರಿಸಬೇಕು. ಅಲ್ಲ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದರಿಂದ ನಿಮ್ಮೆಲ್ಲರಿಗೂ ಕೆಟ್ಟ ಹೆಸರು ಬರುವಂತೆ ಮಾಡಿ ನನ್ನ ಜೀವನವನ್ನು ನಾನೇ ಹಾಳು ಮಾಡ್ಕೊಳ್ಬಿಟ್ಟೆ. ಅನ್ನೋದು ಇದ್ರೆ ಖಂಡಿತವಾಗ್ಲೂ ನಾನು ಇಂಥ ಒಂದು ಕೆಲಸನ ಮಾಡ್ಕೊಳ್ತಾ ಇರ್ಲಿಲ್ಲ ಅಣ್ಣ, ಮಾಡ್ಕೊಳ್ತೇನೆ. ಹುಚ್ಚಮ್ಮ, ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾದರೂ ಚಿಂತೆ ಇಲ್ಲಮ್ಮ. ಆದರೆ ತಾಯಿ ಮೊದಲು ತಾಳಿ ಮೊದಲು ಎಂದು ಪ್ರಶ್ನೆಯನ್ನು ಕೇಳಿದ ಬಿಬಿ ಪೊಲೀಸ್ ಕವಿಗಳಿಗೆ ನಿನ್ನಿಂದ ಸರಿಯಾದ ಉತ್ತರ ಸಿಕ್ಕಿತ್ತಮ್ಮ, ನಿನ್ನಿಂದ ಸರಿಯಾದ ಉತ್ತರ ಸಿಕ್ಕಿತ್ತು. ತಾಯಿಗಿಂತ ತಾಳಿ ಮೊದಲು ಅಂತ, ತಾಯಿಗಿಂತ ತಾಳಿ ಮೊದಲು ಅಂತ. ಕ್ಷಮಿಸ್ಬೇಡಿ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಇಂಥ ಒಂದು ಸನ್ನಿವೇಶದಲ್ಲಿ ನನ್ನ ಜೀವನ ಇಂಥ ಮಟ್ಟಕ್ಕೆ ನಾನು ತೋರಿಸ್ಕೊಳ್ತಿರ್ಲಿಲ್ಲ. ನಾನು ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ಲ. ನಿರ್ಮಲಾ, ನಿನ್ನನ್ನು ಕೊಂದು ಸೋದರಿಯನ್ನು ಕೊಂದ ಪಾಪಿಷ್ಟ ಅಣ್ಣನಿವನೆಂದು ಈ ಸಮಾಜದಿಂದ ಕರೆಸಿಕೊಳ್ಳಲಿ. ಬೇಡಮ್ಮ, ಬೇಡ. ಈ ಸಮಾಜದ ನಿಂದನೆಯ ಮಾತನ್ನು ಕೇಳುವುದಕ್ಕಿಂತ ಮುಂಚೆ ನಾನೇ ಸತ್ತು ಹೋಗುತ್ತೇನೆ, ನಾನೇ ಸತ್ತು ಹೋಗುತ್ತೇನೆ. ಯಾಕಂದ್ರೆ ಸಾಯ್ಬೇಕು? ತಪ್ಪು ಮಾಡಿರೋದು ನಾನು, ಅಂದ ಮೇಲೆ ಸಾಯ್ಬೇಕಾಗಿರೋದು ನಾನೇ ಹೊರತು ನೀನಲ್ಲ. ಇನ್ನೊಂದು ಸಾರಿ ಸಾಯ್ತೇನೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ಎಂದಿನ ಬಾಯಲ್ಲಿ ಸಾಯ್ತೇನೆ ಎಂಬ ಮಾತುಗಳನ್ನು ನಿನ್ನನ್ನು ಕೊಂದು ಸೋದರಿಯನ್ನು ಕೊಂದ ಪಾಪಿಷ್ಟ ಅಣ್ಣನಿವನೆಂದು ಕರೆಸಿಕೊಳ್ಳಲಿ. ಬೇಡಮ್ಮ, ಬೇಡ. ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡಿದ ಈ ನಿನ್ನ ಅಣ್ಣ ಹೆಗಲ ಮೇಲೆ ಹೊತ್ತು ಸುಖದಿಂದ ಜೋಪಾನ ಮಾಡಿ ಪಂಜರದ ಗಿಳಿಯಂತೆ ಮುದ್ದಾಗಿ ಸಾಕಿದ ತಂಗಿಯನ್ನೇ ಕೊಲೆ ಮಾಡುತ್ತಾನ. ಸಾಯಿಸುವ ಅಭ್ಯಾಸ ನನಗಿಲ್ಲಮ್ಮ, ಸಾಯಿಸುವ ಅಭ್ಯಾಸ ನನಗಿಲ್ಲ. ಬೇಕಾದರೆ ಊಟದಲ್ಲಿ ವಿಷ ಹಾಕಿ ಈ ನಿನ್ನ ಅಣ್ಣಂದರಿಗೆ ಕೊಟ್ಟು ನೀನು ಹಾಯಾಗಿರು ತಂಗಿ, ನೀನು ಹಾಯಾಗಿರು.
ಅಣ್ಣ ಅಣ್ಣ ಬಾ ಶಂಕರ, ಹೋಗಿ ಬಂದಿಯನಪ್ಪ ಈ ನನ್ನ ಮುದ್ದು ತಂಗಿಯ ಮನನರಸನ ಮನೆಗೆ. ಅಣ್ಣ, ಇವಳು ಮುದ್ದು ತಂಗಿ ಅಲ್ಲಣ್ಣ, ನಮ್ಮ ಮಾನ ಮರದಲ್ಲಿ ನುಂಗಿ ನೀರು ಕುಡಿದ ಎಮ್ಮಾರಿ ಇವಳನ್ನು. ಶಂಕರ ನಿಲ್ಲು ಶಂಕರ, ಬೇಡಪ್ಪ ಬೇಡ. ಸಿಟ್ಟಿನ ಆವೇಶದಲ್ಲಿ ನಮ್ಮ ಮನೆತನಕ್ಕೆ ಕೀರ್ತಿಯ ಕಳಸವನ್ನಿಟ್ಟ ಈ ನನ್ನ ಸೋದರಿಯ ಮೇಲೆ ಕೈ ಮಾಡಬೇಡ, ಕೈ ಮಾಡಬೇಡ. ಇದು ಎಲ್ಲ ಆ ವಿಧಿಯಾಟ. ಈ ಆಟ ಬಲ್ಲವರು ಯಾರು? ವಿಧಿಯಾಟ ಅಲ್ಲಣ್ಣ, ಈ ಮಾರಿ ಆಡಿದ ಕಳುವಿದ ಕಾಮದ ಆಟ. ರಾಕ್ಷಸಿ ನಮ್ಮ ತಂಗಿಯಾಗಿ ಹುಟ್ಟಿದ್ದಕ್ಕೆ ಊರಲ್ಲಿರೋ ಜನ ಯಾವ ರೀತಿ ಮಾತನಾಡ್ತಿದ್ದಾರೆ ಗೊತ್ತೇ ಅಣ್ಣ, ಮದುವೆ ಖರ್ಚು ಕಂದಾಯ ಇಲ್ಲದೆ ಆಧಾರ ಮಾಡಿ ಈ ಶಿವಶಂಕರರ ತಂಗಿ ತಾಯಾಗುತ್ತಿದ್ದಳೆಂದು ಇಂಥ ಮಾತನಾಡದಕ್ಕೆ ಅಣ್ಣ ಇವಳನ್ನು ಬೆಳೆಸಿತ್ತು. ಇರ್ಲಿ ಬಿಡು ಶಂಕರ, ಹೋಗಲಿ ಬಿಡು ಶಂಕರ, ಹೋಗಲಿ ಬಿಡು. ಘನತೆ, ಗೌರವ, ಮಾನ, ಮರ್ಯಾದೆ ಎಂಬ ಪದದ ಬೆಲೆ ಇವಳಿಗೇನು ಗೊತ್ತು? ಶಂಕರ, ಆ ದೇವೇಗೌಡರ ಮನೆಗೆ ಹೋಗಿ ಬಂದೇನಪ್ಪ? ಹೋಗಿದ್ದೆ ಅಣ್ಣ, ಆದರೆ ಆ ದುಷ್ಟ ದೇವರ ಜೈತಿಲ್ಲ. ಮತ್ಯಾರು ಇದ್ದರು ಶಂಕರ? ಹತ್ತೂರು ಹಳ್ಳಿ ಹೈವೇ ನೆಚ್ಚಿಕೊಂಡಿರುವ ಮುಗ್ಧ ರೈತರ ದುಡ್ಡನ್ನು ಹೊಡೆದು ತೊಟ್ಟೋರು ನೆಚ್ಚಿಕೊಂಡಿರುವ ಆ ತೊಟ್ಟಿನಲ್ಲಿ ಮಗ ದೇವೇಗೌಡ ಇದ್ದ. ಶಂಕರ, ಏನು ಹೇಳುತ್ತಿದ್ದೀಯೋ ನೀನು? ಹತ್ತಾರು ಹಳ್ಳಿಯ ಜನರಿಗೆ ದೇವರು ಎಂದು ಎನಿಸಿಕೊಂಡಿರುವ ಆ ದೇವೇಗೌಡರು ಇವಳಿಗೆ ಬಾಯಿಗೆ ಬಂದಂತೆ ಅಂದರೆ? ಹೌದಣ್ಣ, ಅವರನ್ನು ಒಪ್ಪಿಕೊಳ್ಳಬೇಕಣ್ಣ. ಆದ ಘಟನೆ ಬಗ್ಗೆ ವಿವರವಾಗಿ ಹೇಳಿದರೆ 10,000 ಹಣ ಕೊಟ್ಟು ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಸಿರುವ ಪಿಂಡವನ್ನು ಹೊರಗಡೆ ಹಾಕ್ಸಂತಾಳ ಆ ದುಷ್ಟ ದೇವರ. ಶಂಕರ, ಏನು ಹೇಳುತ್ತಿದೆಯೋ ನೀನು? ನನ್ನ ತಂಗಿಯಲ್ಲಿ ಅವರ ವಂಶದ ಕುಡಿಯನ್ನು ಕತ್ತರಿಸಿ ಹಾಕು ಎಂದನೇ ಆ ಪಾಪಿ. ಹೌದಣ್ಣ, ಆ ಕೂರಿ ಮಾತನಾಡಿದ ಕಪಟತನದ ನುಡಿಗಳನ್ನು ಕೇಳಿ ಅವನ ಒಡೆದು ಬಗೆದು ರಕ್ತವನ್ನು ಕುಡಿಯಷ್ಟು ಕೋಪ ಬಂದಿತ್ತು. ಆದರೆ ನಾನೇನಾದರೂ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಪಾಪದ ಪಿಂಡ ಹೊತ್ತ ನನ್ನ ತಂಗಿಯ ಹಾಳಾಗುತ್ತದೆ ಎಂದು ತಿಳಿದು ಆ ಸ್ವಾರ್ಥಿ ಮಾತಾಡಿಸಿಕೊಂಡು ಏಳಿಯಂತೆ ತೆರೆ ಬಾಗಿಸಿಕೊಂಡು ಬಂದಿರಲ್ಲ ಈ ನಿನ್ನ ತಮ್ಮ ಶಂಕರ. ತಂಗಿ, ಯಾರಿಗೂ ಕೂಡ ತಿಳಿಯದೆ ಎಲ್ಲರಿಗೂ ಕೆಟ್ಟ ಹೆಸರು ತರುವಂತವಳಾಗಿ ಹಾಳು ಮಾಡ್ಬಿಟ್ಟು ಇಂಥ ಒಂದು ಮಹವಾದ ತಕರಾರವಾಗುತ್ತೆ ಅಂತ ತಿಳಿದಿದ್ರೆ ನಾನು ಖಂಡಿತವಾಗ್ಲೂ ಇಂಥ ತಪ್ಪ ಮಾಡ್ತಿರ್ಲಿಲ್ಲ. ದಯವಿಟ್ಟು ಈ ಪಾಪ ತಂಗಿನ ಕ್ಷಮಿಸಲಿಲ್ಲ. ತಂಗಿ, ನಿನ್ನನ್ನು ಕಡಿದು ಹಾಕಿದರು ನಮ್ಮ ಮನೆತನಕ್ಕೆ ನೀ ಇಟ್ಟ ಕಳಂಕ ನಶಿಸಿ ಹೋಗಲಾರದು. 1000 ಬಣ್ಣಗಳಿಂದ ಬರೆದ ಚಿತ್ರ ಒಂದೇ ಒಂದು ಹನಿ ಕಪ್ಪು ಮಸಿಯಿಂದ ನಾಶವಾದಂತೆ. ಆದರೆ ನೀ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ತಲತಲಾಂತರದಿಂದಲೂ ನಮ್ಮ ಮನೆತನಕ್ಕೆ ಇಟ್ಟ ಕಳಂಕ ತಂಗಿ, ಕಳಂಕ. ಅಣ್ಣ, ಕರುಣೆಯಿಂದ ಕೈ ಕಾಲು ಬಿದ್ದು ಬೇಡಿದರು ಮಾನವೀಯತೆಯ ತೋರದೆ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಲಾರಣ ಕುತಂತ್ರಿಗಳು ಎದುರಿಗೆ ನಿಂತು ಕತ್ತಿಗೆ ಶಟ್ಟು ಬಾರಿಸಿ ಎದೆಗೊತ್ತು ಎಳೆದುಕೊಂಡು ಬಂದು ಆ ಕಾಮ ಪಿತತಿಯಿಂದ ಹಾಳಾದ ಈ ನನ್ನ ತಂಗಿಯ ಬದುಕಿಗೆ
ಒಂದು ಬಾಳು ಕೊಡಿಸಬೇಕು. ಅಂದಾಗ ನಾವು ಜೀವಂತವಾಗಿದ್ದುದಕ್ಕೂ ಸಾರ್ಥಕ. ಬರ್ತೇನಣ್ಣ. ಆ ದೇವರಾಜ ಸುಮ್ಮನೆ ಬಂದರೆ ಎಳ್ಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಒಂದು ವೇಳೆ ಹಾಗೆ ಹೀಗೆ ಅಂತ ಹೇಳಿದರೆ ಅವನ ಕೈ ಕಾಲುಗಳು ಕಡಿದಾಕಿ ಒತ್ತುಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಇದು ಮಾತ್ರ ಸತ್ಯವಲ್ಲ. ಶಂಕರ, ಬರ್ತೇನೆ. ಶಂಕರ, ಶಂಕರ, ಇಲ್ಲೋ ನಡಿಯಮ್ಮ, ಹೋಗಿ ನೋಡೋಣ.